Namaste. Subject Chartered Accounts CA Entrance Exam. Paper 3 Business Mathematics, Logical Reasoning and Statistics. One paper, 2 hours, 100 marks. Chapter 1 Ratio and Proportion, Indices, Logarithms. Question Bank 1A Multiple choice questions, MCQ. Select the correct option out of the 4 given options. Problem number 26. The salaries of A, B, C are in the ratio 2:3:5. If the increments of 15%, 10% and 20% are allowed respectively in their salaries, then what will be the new ratio of their salaries? ಸೊ ಇಲ್ಲಿ ಎ ಬಿ ಸಿ ಅಂತ ಇದ್ದಾರಲ್ಲ, ಅವ್ರದ್ದು ಸ್ಯಾಲರಿ ರೇಷಿಯೋ ಹೇಗೆ ಅಂದರೆ ಎದು 2, ಬಿ ಇಸ್ 3, ಸಿ ಇಸ್ 5. ಇವ್ರದ್ದು ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗುತ್ತೆ, ಗೊತ್ತಾಯ್ತಲ್ಲ. ಆರ್ ಅಲೌಡ್ ರೆಸ್ಪೆಕ್ಟಿವ್ಲಿ ಇನ್ ದೇರ್ ಸ್ಯಾಲರೀಸ್. ಎಷ್ಟು ಅಂತ ಹೇಳಿದ್ರೆ 15% ಇನ್ಕ್ರಿಮೆಂಟು. ಸಪೋಸ್ ಇನ್ಕ್ರಿಮೆಂಟ್ ಆದರೆ, ಇನ್ಕ್ರಿಮೆಂಟ್ ಆಗುತ್ತೆ ಅಂತಲ್ಲ, ಇನ್ಕ್ರಿಮೆಂಟ್ ಆದರೆ ಸೊ ಅವ್ರಿಗೆ ಎಗೆ 15% ಇನ್ಕ್ರಿಮೆಂಟ್ ಆದರೆ, ಬಿಗೆ 10% ಇನ್ಕ್ರಿಮೆಂಟ್ ಆದರೆ, ಸಿಗೆ 20% ಇನ್ಕ್ರಿಮೆಂಟ್ ಆದರೆ. ಓಕೆ, ಇಲ್ಲಿ ದಿ ಸ್ಯಾಲರೀಸ್ ಆಫ್ ಎ ಬಿ ಸಿ ಆರ್ ಇನ್ ದಿ ರೇಷಿಯೋ 2:3:5. ಎಗೆ ಸ್ಯಾಲರಿ ರೇಷಿಯೋ 2, ಬಿಗೆ 3, ಸಿಗೆ 5. ಇಫ್ ದಿ ಇನ್ಕ್ರಿಮೆಂಟ್ಸ್ ಆಫ್ ಅಂದರೆ ಕಂಡೀಷನ್ಸ್ ಇದೆ. ಸಪೋಸ್ ಇವ್ರದ್ದು ಸ್ಯಾಲರಿ ಇನ್ಕ್ರೀಸ್ ಆದರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಅಂದರೆ 15% ಎಗೆ, ಬಿಗೆ 10% ಇನ್ಕ್ರೀಸ್ ಆದರೆ, ಸಿಗೆ 20% ಇನ್ಕ್ರೀಸ್ ಆದರೆ, ಆವಾಗ ದೆನ್ ವಾಟ್ ವಿಲ್ ಬಿ ದಿ ನ್ಯೂ ರೇಷಿಯೋ ಆಫ್ ದೇರ್ ಸ್ಯಾಲರೀಸ್? ಆಗ ಹೊಸ ಸ್ಯಾಲರಿದು ರೇಷಿಯೋ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಎ 3:3:10, ಆಪ್ಷನ್ ಬಿ 10:11:20, ಆಪ್ಷನ್ ಸಿ 23:33:60, ಆಪ್ಷನ್ ಡಿ ಕೆನಾಟ್ ಬಿ ಡಿಟರ್ಮೈನ್ಡ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಈಗ ಅಸಂಪ್ಷನ್ ಮಾಡ್ಕೊಳ್ಳೋಣ. ಏನಂದರೆ ಲೆಟ್, ಸೊ ಏದು ಸ್ಯಾಲರಿ ಎಷ್ಟು ಅಂದರೆ 2K ಅಥವಾ 2X ಅಂತ ಇಟ್ಕೊಳ್ಳೋಣ. 2X, ಸೊ ಎಕ್ಸ್ ಇಸ್ ಸ್ಯಾಲರಿ ಅಂತ. ಓಕೆ, ಬಿದು ಸ್ಯಾಲರಿ 3X, ಸಿ ಸ್ಯಾಲರಿ 5X. ಓಕೆ, ಸೊ ಅಲ್ಲಿಗೆ 5 + 3 ಅಂತ ಹೇಳಿದ್ರೆ 8, 8 + 2 is 10X ಟೋಟಲಿ. ಓಕೆ, ಸೊ ಇವಾಗ ಏಸ್ ದ ನ್ಯೂ ಸ್ಯಾಲರಿ, ಏಸ್ ನ್ಯೂ ಸ್ಯಾಲರಿ, ನ್ಯೂ ಸ್ಯಾಲರಿ ಅಂತ ಹೇಳಿದ್ರೆ ಏಸ್ ನ್ಯೂ ಸ್ಯಾಲರಿ, ಅದರ್ವೈಸ್ ಎ ಪರ್ಸೆಂಟೇಜ್ ಆಫ್ ಎ ಅಟ್ ಈಸ್ 15% ಇನ್ಕ್ರಿಮೆಂಟ್ ಆಗ್ತಾ ಇರೋದಲ್ಲ. 15 ಅಂದರೆ 100ಗೆ ಪ್ಲಸ್ 15 ಸೇರಿಸಿದ್ರೆ 115 ಅಂತ. 115 ಡಿವೈಡೆಡ್ ಬೈ 100 ಆಫ್ 2X, ಆಫ್ 2X ಅಂತ ಹೇಳಿದ್ರೆ ಇಂಟು 2X ಅಂತ ಬರೆಯೋಣ. ಈಕ್ವಲ್ ಟು ಎಷ್ಟಾಗುತ್ತೆ ಇಲ್ಲಿ? ಸೊ ದಟ್ ಈಸ್ 115 ಇಂಟು 2 ಅಂತ ಹೇಳಿದ್ರೆ 2 5s. ಸೊ 115 ಇಂಟು 2, ಸೊ ದಟ್ ಈಸ್ 2 5s 10ಗೆ 0, 1 ಕ್ಯಾರಿ, 2 1s 2, 1 3, 2 1s 2. ಸೊ 230 ಡಿವೈಡೆಡ್ ಬೈ 100 ಅಂತ ಹೇಳಿದ್ರೆ 23/10. ಸೊ ದಟ್ ಈಸ್ 23/10X. ಓಕೆ, ಬಿ ಇಸ್ ನ್ಯೂ ಸ್ಯಾಲರಿ, ಬಿ ಇಸ್ ನ್ಯೂ ಸ್ಯಾಲರಿ, ನ್ಯೂ ಸ್ಯಾಲರಿ. ಸೊ ಅವನಿಗೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗೋದು? 10%. 10% ಅಂತ ಹೇಳಿದ್ರೆ 100ಅಲ್ಲಿ ಪ್ಲಸ್ 10 ಸೇರಿಸಿದ್ರೆ 110 ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ 110 ಡಿವೈಡೆಡ್ ಬೈ 100 ಇಂಟು 3X. ಸೊ ದಟ್ ಈಸ್ ಎಷ್ಟು? ಇಲ್ಲಿ 0ಗೆ ಇಲ್ಲಿ 0 ಕ್ಯಾನ್ಸಲ್ ಆಯಿತು. ಸೊ 33, 11 3s 33 ಡಿವೈಡೆಡ್ ಬೈ 10X. ಓಕೆ, ನೆಕ್ಸ್ಟ್ ಸಿ ಇಸ್ ದ ನ್ಯೂ ಸ್ಯಾಲರಿ, ನ್ಯೂ ಸ್ಯಾಲರಿ.
ಈಕ್ವಲ್ ಟು ಎಷ್ಟು ಅವ್ರದ್ದು 20%, ಅಂದರೆ 100ಗೆ ಪ್ಲಸ್ 20 ಸೇರಿಸಿದ್ರೆ 120. 120 ಡಿವೈಡೆಡ್ ಬೈ 100 ಇಂಟು ಎಷ್ಟು 5x. ಸೊ ಇಲ್ಲಿ 0 ಕ್ಯಾನ್ಸಲ್ ಆಯಿತು. ಸೊ 12 5 60 ಆಗುತ್ತೆ. 60 ಬೈ 10, 60 ಡಿವೈಡೆಡ್ ಬೈ 10x. ಸೊ ಇವಾಗ ನ್ಯೂ ರೇಷಿಯೋ ಫೈಂಡ್ ಔಟ್ ದಿ ನ್ಯೂ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸೊ ನ್ಯೂ ರೇಷಿಯೋ ಹೇಗೆ ಅಂದರೆ A:B:C, A:B:C. ಸೊ A is 23 by 10x is to B is 33 by 10x is to C is 60 by 10x. ಸೊ x by 10 ಕ್ಯಾನ್ಸಲ್ ಆಗುತ್ತೆ. x by 10 ಕಾಮನ್ ಆಗಿದೆಯಲ್ಲ, ಕ್ಯಾನ್ಸಲ್ ಔಟ್. ಸೊ ಇವಾಗ ಎಷ್ಟು ಅಂತ ಹೇಳಿದ್ರೆ 23 is to 33 is to 60. ಸೊ ಆಪ್ಷನ್ ಸಿ is the correct answer. 23 is to 33 is to 60 ಅದು ಕರೆಕ್ಟ್ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.